ಓಕೆ, ಇವಾಗ ಊಟಕ್ಕೆ ಎಲ್ರೂ ರೆಡಿ ಮಾಡ್ಕೊಂಡಿದ್ದಾರೆ. ಉಪ್ಪಿನಕಾಯಿ ಹಪ್ಪಳ ಇವಾಗಲೇ ತಟ್ಟೆಲಿ ಇಟ್ಕೊಂಡ್ಬಿಡಿ ಮ್ಯಾಮ್. ಇವಾಗ ದಯಾನಂದ ಅಂಡ್ ಅವರ ಟೀಮ್ ಮಿಮಿಕ್ರಿ ಶುರುವಾದ್ರೆ ಮತ್ತೆ ನಿಮ್ಗೆ ಎಲ್ಲಿ ಎದ್ದು ಹೋಗಕ್ಕೂ ಮನ್ಸ್ ಬರಲ್ಲ ಮ್ಯಾನ್. ಓಕೆ, ಇವಾಗ ಬ್ರದರ್ ದಯಣ್ಣ ಮತ್ತೆ ಶುರು ಮಾಡೋಣ. ಓಕೆ, ಈಗ ಕನ್ನಡ ಚಿತ್ರರಂಗದ ನಟರ ಧ್ವನಿಗಳನ್ನ ತಮ್ಮ ಮುಂದೆ ಇಡೋದಕ್ಕೆ ನನ್ನ ಜೊತೆ ಮಿಮಿಕ್ರಿ ಗೋಪಿ ಅವರು ಬರ್ತಾ ಇದ್ದಾರೆ. ಸುಧೀರ್, ಕನ್ನಡ ಚಿತ್ರರಂಗದಲ್ಲಿ ವಿಲನ್ ಪಾತ್ರ ಮಾಡಿರೋ ಸುಧೀರ್ ಅವರ ಧ್ವನಿಯನ್ನ ತಮ್ಮ ಮುಂದೆ ಇಡ್ತಾ ಇದ್ದಾರೆ ಗೋಪಿ ಅವರು. ಸುಧೀರ್. ಚಾಕ್ಲೇಟ್ ಚಂದ್ರ, ಬುಲೆಟ್ ಪಶ್ಯ, ಮಚ್ಚೇಶ್ವರ ಯಬವ್ ನನಗಿಟ್ಟಂಥವ ನನ್ನ ಹೆಸರುಗಳು. ಆ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ಗಗನಚುಕ್ಕಿ ಬರ್ಚುಕ್ಕಿ ಎಲ್ಲ ಕಡೆ ಶೂಟಿಂಗ್ ಮಾಡಬೇಕಾದ್ರೆ ಹತ್ತಿ ಹಿಡಿದು ಈ ಬೆಟ್ಟ ಗುಡ್ಡಗಳನ್ನ ಮೈ ಕೈಯೆಲ್ಲ ನೋವು ಬಂದ್ಬಿಡ್ತಾ ಇತ್ತು. ಆದರೆ ಈಗಿನ ವಿಲನ್ಗಳು ಕಾರಲ್ಲಿ ಹತ್ತೋದು, ಹೀರೋಯಿನ್ 1 ನಿಮಿಷದಲ್ಲಿ ಪಟಾಯಿಸೋದು. ಏನಾದರೂ ನಾವು ನಟಿನಲ್ಲಿ ಅಷ್ಟೇ ವಿಲನ್ಗಳು, ನಿಜ ಜೀವನದಲ್ಲಿ ಹೀರೋಗಳು ಅಂತ ಹೇಳ್ತಾ ನನ್ನ 2 ಮಾತು ಮುಕ್ತಾಯ ಮಾಡ್ತೀನಿ ರೀ. ಬರ್ತೀನಿ, ಶರಣು. ಥ್ಯಾಂಕ್ ಯು. ನಮ್ಮ ಟೈಗರ್ ಪ್ರಭಾಕರ್. ಏನ್ ಪ್ರಭಾಕರ್ ಈ ಮಚ್ಚು ಚೂರಿ ಲಾಂಗ್ ಬಗ್ಗೆ? ಮಚ್ಚು ಚೂರಿ ಲಾಂಗ್ ಇದೆಲ್ಲ ನಿಜವಾದ ಫೈಟ್ ಅಲ್ಲ. ನಿಜವಾದ ಫೈಟ್ ಅಂದ್ರೆ ಕನ್ನಡ ಉಳಿಸ್ಬೇಕು, ಕನ್ನಡದ ಸಂಸ್ಕೃತಿ ಉಳಿಸ್ಬೇಕು, ಕಲೆ ಉಳಿಸ್ಬೇಕು, ಇಲ್ಲಿನ ಡೊಳ್ಳು ಕುಣಿತ ಇದನ್ನೆಲ್ಲ ಉಳಿಸ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಒಂದು ಸಂಸ್ಕೃತಿ ನಿರ್ಮಾಣ ಮಾಡಿದಾರಲ್ಲ, ಅದು ನಿಜವಾದ ಫೈಟ್. ಅದ್ಬಿಟ್ಟು ಮನುಷ್ಯನ ಲಾಂಗ್ ತಗೊಂಡು ಕೊಚ್ಚಿ ಲೈಫನ್ನ ಶಾರ್ಟ್ ಮಾಡಿದ್ರೆ ಅದು ಫೈಟ್ ಅಲ್ಲ, ಮರ್ಡರ್. ತೆರಬಿಡೆ ಸಖಿ ತೆರಬಿಡೆ, ಜಿ ಚಾ ಜಿಗಿ ಜಿಗಿ ಚಾ, ಜಿ ಚಾ ಜಿಗಿ ಜಿಗಿ ಚಾ. ಇಲ್ಲಿ ಸೇರಿರೋ ನನ್ನ ಮಹಾಜನತೆಗೆ ಈ ನಿಮ್ಮ ದೊಡ್ಡಣ್ಣ ಮಾಡೋ ನಮಸ್ಕಾರಗಳು, ನಮಸ್ಕಾರಗಳು. ಅದೇನು ಇಲ್ಲ ಕಣ್ರಪ್ಪ, ಹಿಂಗೆ ಬರ್ತಾ ಇದ್ದ ಅವ್ಬೇಕು ನನ್ನ ಮಗನ ತಗೊಬಂದು ನನಗೆ ಒಂದು ಕಾರ್ ಗುದ್ದಿಸ್ಬಿಟ್ಟು ಜಲಪಾತಿ ಕೆತ್ತರೋಕೆ ನೋಡೋದೆ. ನಾನು ಸುಮ್ಮನೆ ಎತ್ತೀನ ದೇವರು, ಹಂಗೆ ನನ್ನ ಮಗನ ಹಿಂಗೆ ಗುದ್ಬಿಟ್ಟು ತಮ್ಮನ್ನೆಲ್ಲ ನೋಡೋಕೆ ಓಡೋಡು ಬಂದ್ಬಿಟ್ಟೆ ಕಣ್ರಪ್ಪ. ಅಲ್ಲ ಎಕ್ಸ್ಕ್ಯೂಸ್ ಮೀ, 90 ಕುಡಿ ಪಲ್ಟಿ ಹೊಡಿ, 90 ಕುಡಿ ಪಲ್ಟಿ ಹೊಡಿ ಅಂದರೆ 90 ಕುಡಿ ಅಂತಲ್ಲಪ್ಪ, ಯಾವತ್ತೂ ಕುಡಿಯೋದನ್ನ ಬಿಟ್ಟು ಮನೆಗೆ ಕರೆಕ್ಟಾಗಿ ಹೋಗಿ ಚೆನ್ನಾಗಿ ಸೇರ್ಕೊಳ್ಳಿ ಅಂತ 90 ಚಿತ್ರದಲ್ಲಿ ಮಾಡಿದ್ದೀವಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಏನಾದರೂ ಆಗಲಿ ಇದು ತೋಳಲ್ಲ ಕಣೋ, ತಲೆ ತಲೆ ತಲೆ. ಸಾಧು ಮಹಾರಾಜ್. ಎಷ್ಟೋ ಜನ್ಮಗಳ ಋಣ ಅನುಬಂಧ ಅಂತ ಕಾಣುತ್ತೆ. ತಮ್ಮನ್ನೆಲ್ಲ ನೋಡುವಂಥ ಒಂದು ಸೌಭಾಗ್ಯನ ಕೊಟ್ಟಿದ್ದಾರೆ ದೇವರು. ನಾನು ಆಗಾಗ ದೇವರಲ್ಲಿ ಬೇಡ್ಕೊಳ್ಳೋದು ಇಷ್ಟೇ, ಮತ್ತೆ ಜನ್ಮ ಅಂತ ಏನಾದರೂ ಇದ್ರದ್ದು ಕರ್ನಾಟಕದಲ್ಲಿ ಕೊಡಲಿ, ಅದು ತಮ್ಮಗಳ ಮನೆಯಲ್ಲಿ ಕೊಡಲಿ ಅಂತ. ಯಾಕೆಂದರೆ ತಾವುಗಳು ತೋರಿಸ್ತಾ ಇರೋ ಈ ಪ್ರೀತಿ, ಈ ವಿಶ್ವಾಸ, ಆ ಋಣನ ಅದು ಎಷ್ಟು ಜನ್ಮ ಆದರೂ ತೀರ್ಸೋಕ್ಕಾಗೋದಿಲ್ಲ. ಇವತ್ತಿನ ದಿವಸ ಸಿನಿಮಾಗಳೇನಾದರೂ ಬಂದಾಗ ನಾವು ನೋಡೋದು ನಮ್ಮ ಮಂಡ್ಯದಲ್ಲಿ ಏನಾಯ್ತಪ್ಪ ಅಂತ. ಯಾಕೆಂದರೆ ಮಂಡ್ಯ ಜನ ಇವತ್ತು ಸಿನಿಮಾ ನೋಡ್ತಾ ಇದ್ದಾರೆ, ಕಲೆಗೆ ಬೆಲೆ ಕೊಡ್ತಾ ಇದ್ದಾರೆ, ಆ ಕಲೆನ ಬೆಳೆಸ್ತಾ ಇದ್ದಾರೆ. ಇವತ್ತು ಸಿನಿಮಾ ಮಂಡ್ಯದಲ್ಲಿ ಓಡ್ತು ಅಂದರೆ ಎಲ್ಲ ಕಡೆ ಓಡ್ತದಪ್ಪ ಅಂತ ಹೇಳ್ತಿದ್ವಿ. ನಮ್ಮ ಸಿನಿಮಾ ಅದು ಯಾವುದೇ ಭಾಷೆಯವರಾಗಿರಲಿ, ಅದು ಬೇರೆ ವಿಷಯ. ಆದರೆ ನಮ್ಮ ಕನ್ನಡದ ಕಲೆ, ನಮ್ಮ ಸಿನಿಮಾ ಬೆಳಿಬೇಕಾದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ. ನೀವುಗಳ ಸಿನಿಮಾ ನೋಡ್ಬೇಕಲ್ವಾ? ನಮ್ಮದಪ್ಪ ಇದು, ನಮ್ಮವ್ರು ಮಾಡವ್ರೆ, ನಮಗೋಸ್ಕರ ಮಾಡವ್ರೆ. ಅದು ನಮ್ಮತನ ಕಳ್ಕೊಂಬಿಟ್ರೆ ಹೇಗೆ? ಮನೆಯಲ್ಲಿ ದೇವ್ರ ಮನೆ ಇಲ್ಲ ಅಂದರೆ ಏನು ಬೇಜಾರು ಮಾಡ್ಕೋಬೇಕಿಲ್ಲ. ಯಾವುದೇ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೂ ಬೇಜಾರು ಮಾಡ್ಕೋಬೇಕಾಗಿಲ್ಲ. ಯಾವುದೇ ವ್ರತಗಳು ಇಲ್ಲ ಮಾಡಲೇ ಇಲ್ಲಪ್ಪ ನಾನು ಅಂದರೂ ಬೇಜಾರು ಮಾಡ್ಕೋಬೇಕಾಗಿಲ್ಲ. ದೇವ್ರ ಫೋಟೋನು ಇಡಬೇಡಿ ಮನೇಲಿ, ಏನು ತೊಂದರೆ ಇಲ್ಲ. ಆದರೆ ಮನೇಲಿರೋ ತಂದೆ ತಾಯಿಗಳೇ ದೇವರು, ಅವ್ರಿಗಿಂತ ಇನ್ನು ಯಾವ ದೇವರು ಇದ್ದಾರೆ? ತಂದೆ ತಾಯಿಗಳನ್ನು ಪೂಜಿಸಬೇಕು ಅಲ್ವಾ? ಇಷ್ಟೆಲ್ಲ ಹೇಳಬೇಕಾದ್ರೆ ಎಲ್ಲೋದ್ರಪ್ಪ ನಮ್ಮ ರಾಜ್ಕುಮಾರ್ ಅಂತ ನೀವು ಯೋಚನೆ ಮಾಡಬಹುದು. ನಿಮ್ಮ ರಾಜ್ಕುಮಾರ ಇಲ್ಲೇ. ಯಾಕೆಂದರೆ 6 ಕೋಟಿ ಅಭಿಮಾನಿ ದೇವರುಗಳಲ್ಲಿದ್ದಾರೋ ಅದಕ್ಕಿಂತ ದೊಡ್ಡ ಸ್ವರ್ಗ ಇನ್ಯಾವುದಿದೆ? ದಾದಾ ಸಾಹೇಬ್ ಪಾಲ್ಕೆ, ಕರ್ನಾಟಕ ರತ್ನ, ಇದೆಲ್ಲದಕ್ಕಿಂತ ಬಹಳ ದೊಡ್ಡ ಪ್ರಶಸ್ತಿ ಇದೆ, ಬಹಳ ದೊಡ್ಡ ಪ್ರಶಸ್ತಿ. ಅದು ಯಾವುದು ಅಂದರೆ ನಿಮ್ಗಳ ಹೃದಯದಲ್ಲಿ ನನಗೊಂದು ಜಾಗ ಕೊಟ್ಟಿದ್ದೀರಲ್ಲ. ಎಷ್ಟು ಜನ್ಮ ಎತ್ತಿದ್ರು ಆ ಋಣ ತೀರ್ಸೋಕ್ಕಾಗೋದಿಲ್ಲ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೆ. ಆದರೆ ಈ ದೇಶ ನಮ್ಮದು, ಈ ಜನ ನಮ್ಮವರು ಅಂದಮೇಲೆ ಇಲ್ಲಿ ನಡೀತಾ ಇರೋದು ನಮ್ಮವರಿಂದಲೇ. ರಾಜಕೀಯ ಆಗಿರಲಿ, ಸಿನಿಮಾ ಆಗಿರಲಿ, ನಮಗೆ ಜನ ಬೇಕು. ಎಲ್ಲಿವರೆಗೂ ಜನ ಚೆನ್ನಾಗಿದ್ರು ನಾವು ಚೆನ್ನಾಗಿರ್ತೀವಿ. ಇವತ್ತಿನ ದಿವಸ ಸಿನಿಮಾಗ ನೋಡ್ಬೇಕಾದ್ರೂ ಜನ ಬೇಕು. ನಾವು ಇನ್ನು ರಾಜ್ಯ ಆಳ್ಬೇಕಾದ್ರೆ ಜನ ಚೆನ್ನಾಗಿರ್ಬೇಕು. ಯಾರು ರಾಜ್ಯ ಆಳ್ತಾರೆ ಅದು ಮುಖ್ಯ ಅಲ್ಲ, ಹೆಂಗ್ ರಾಜ್ಯ ಆಳ್ತಾನೆ ಅದು ಮುಖ್ಯ. ಎಲ್ಲದಕ್ಕಿಂತ ಮುಖ್ಯವಾಗಿ ಬಡವರಿಗೆ ಮರ್ಯಾದೆಯಿಂದ ಬದುಕುವಂಥ ಒಂದು ರಾಜ್ಯ ಇರಬೇಕು, ಅಷ್ಟೇ ನಮಗೆ. ಯಾರು ಬರಲಿ ನಮಗೆ ಬೇಕಾಗಿಲ್ಲ. ಒಂದು ಮಾತ್ರ ಸತ್ಯ, ನೀವೆಲ್ಲ ಎಲ್ಲಿವರೆಗೂ ಇರಬೇಕು ಅಂತಿರ್ತೀರೋ ಅಲ್ಲಿವರೆಗೂ ಅಂಬರೀಷ್ಗೆ ಏನೂ ಆಗಲ್ಲ, ಬದುಕಿರ್ತಾನೆ. ಎಸ್. ಓ
ತಲೆ ಬಚ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ, ತಲೆ ಹಚ್ಕೊಳ್ಳಿ ಅಂತ ಹೇಳೋದೇನೋ. ಏನಪ್ಪ ನಿಮ್ಮಬ್ಬ ತಲೆ ಹಚ್ಕೊಂಡಿದ್ದೀರ, ಪೌಡ್ರ್ ಹಾಕೊಂಡಿದ್ದೀರ, ಮತ್ತೊಂದು ಸರಿ ಸ್ಪೆಷಲ್ಲಾಗಿ ಹೇಳಬೇಕಾಗಿಲ್ಲ. ನೋಡಿ, ಸಾಲ ಮಾಡಿ ತುಪ್ಪ ತಿನ್ನಿ, ಸಾಲ ಮಾಡ್ರೆ ಮಕ್ಕಳು ಓದಿಸಿ, ಸಾಲ ಮಾಡಿ ಮಾತ್ರ ನಗಕ್ಕೆ ಹೋಗ್ಬೇಡಿ. ನಗೋ, ಅಯ್ಯೋ ನಾನೆಷ್ಟು ಹೇಳಪ್ಪ, ದೊಡ್ಡವ್ರು ಹೇಳಿದ್ದಾರೆ, ನಗು ಆರೋಗ್ಯಕ್ಕೆ ಒಳ್ಳೆಯದು, ನಗ್ತಾ ಇರಿ. ಜೈ ಕರ್ನಾಟಕ. ಮತ್ತೆ ಒಂದೇ ಮಾತ್ರ ನಮ್ಮ ಟಿಪ್ಪು ಸುಲ್ತಾನ್. ಥ್ಯಾಂಕ್ ಯು. ಯಾಕೆ ಇಷ್ಟೊಂದು ಪ್ರೀತಿ? ನಾನೇನು ಮಾಡಿಲ್ಲ. ಮಾಡಬೇಕಾಗಿದ್ದ ಕೆಲಸ ಬೇಕಾದಷ್ಟಿದೆ. ಆದರೆ ದೇವ್ರು ಕೊಟ್ಟಿರೋದು ಒಂದಿನಕ್ಕೆ 24 ಗಂಟೆ. ಅದು ಬೇಕಾದಷ್ಟಾಯಿತು, ಕಮ್ಮಿ ಅಂತ ಹೇಳಬಾರ್ದು. ಆದರೆ ಕೊಟ್ಟಿರೋದಿಂದಳಿಗೆ ನಮ್ಮ ಕೆಲಸ ನಾವು ಮುಗಿಸೋಗ್ಬೇಕು, ಅದೇ ದೇವರು ಅಲ್ವಾ? ಕೆಲಸಕ್ಕಿಂತ ದೊಡ್ಡ ದೇವರು ಇನ್ಯಾವುದೂ ಇಲ್ಲ. ಆದರೆ ಒಂದು, ನಮ್ಮ ಭಾಷೆ, ನಮ್ಮ ಧರ್ಮ, ನಮ್ಮ ಸಿನಿಮಾ, ನಮ್ಮ ಟಿ ವಿ, ಈ ಪ್ರೀತಿ ಇರಬೇಕು ನಮಗೆ, ಆ ಸ್ವಾಭಿಮಾನ ಇರಬೇಕು. ಪಕ್ಕದ ಮನೆ ತಾಯಿ ಒಳ್ಳೆ ಸೀರೆ ಉಟ್ಕೊಂಡಿದ್ದಾಳೆ ಅಂತ ಅಮ್ಮ ಅಂತಲ್ಲಿ ಹೋಗ್ತೀವ? ಇಲ್ಲ. ನಮ್ಮ ತಾಯಿ ಹರ್ಕಲ್ ಸೀರೆ ಉಟ್ಕೊಂಡಿರಲಿ, ನಮ್ಮ ತಾಯಿನೇ. ನಮ್ಮ ಕನ್ನಡ ಸಿನಿಮಾ ಹಾಗೆ ಇರಲಿ. ಮೊದಲು ಕನ್ನಡಿಗರಾಗಿ ನಾವು ಕನ್ನಡ ಸಿನಿಮಾ ನೋಡಬೇಕು, ಆಮೇಲೆ ಬೇರೆಯವ್ರಿಗೆ ಹೇಳ್ಬೇಕು, ಅಲ್ಲ? ಹೆಂಗೆ ಮ್ಯಾನ್, ನಿತ್ಯ ನೀವು ಮಲಗೋದಕ್ಕೂ ಮುಂಚೆ ಹಿಂಗೆ ನಕ್ಕೋ ಮನಸ್ಸು ಹಗರ ಮಾಡ್ಕೊಳ್ಳೋ ಇಂಥದ್ದೊಂದಿಷ್ಟು ಕಾಮಿಡಿ ಇದ್ರೆ ಸಖತ್ ಮಾತಾ ಇರತ್ತಲ್ವಾ? ನಮ್ಮ ಆಯಸ್ಸು ಹೆಚ್ಚಾಗ್ಬಿಡುತ್ತೆ ಮ್ಯಾನ್. ಬರೀ ಆಫೀಸು, ಟ್ರಾಫಿಕ್, ಈ ವರ್ಕ್ ಟೆನ್ಷನ್ ಮಧ್ಯ ಫ್ಯಾಮಿಲಿ ಟೆನ್ಷನ್ನು ಇವನ್ನೆಲ್ಲ ಮರೆತು ನಮ್ಮ ಆಯುಷ್ಯ ಜಾಸ್ತಿ ಆಗ್ಬಿಡುತ್ತೆ. ಇಂಥ ಜೋಕ್ ಕೇಳಿ ನಗ್ತಾ ಇದ್ರೆ ಓಕೆ. ಎನಿವೆ ಓಕೆ, ಇವಾಗ ಟೈಮ್ ಆಯಿತು, ಬೇಗ ಊಟ ಮುಗಿಸಿ ಕೈ ತೊಳ್ಕೊಂಡು ಬಾಳೆಹಣ್ಣು ತಿನ್ನಿ, ನೆಮ್ಮದಿಯಾಗಿ ಮಲ್ಕೊಳ್ಳಿ. ನಾನು ನಮ್ಮ ದಯಾನಂದ್ ಅಣ್ಣನ ಕರ್ಕೊಂಡೋಗಿ ಬಿರಿಯಾನಿ ತಿನ್ನಿಸ್ಕೊಂಡು ಬರ್ತೀನಿ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್ ಬಾಯ್, ಗುಡ್ ನೈಟ್ ಪೀಪಲ್. ಎಲ್ರಿಗೂ ಗುಡ್ ನೈಟ್. ಚೆನ್ನಾಗಿ ನಿದ್ದೆ ಮಾಡಿ ಕಣ್ತಂಬ. ಓಕೆ.